ಚಿಕ್ಕ ವಿಷಯ. ಹಾಂ ರೆಡಿ? ಮತ್ತೆ ಯಾರು ಡೌಟ್ ಇದೆಯಾ? ಬ್ರೀತಿಂಗ್. ಕಾಲು ಇಷ್ಟು ಕಣ್ಣು ವಿಷಯ ಮಾಡಬೇಕು. ನೋಡಿ ನೀನು ತಪ್ಪು ಮಾಡಿದೆ, ಹಿಂದೆ ಕೂಡಿರ್ಬೇಕು ಕಾಲು. ಹಾಂ ಬ್ರೀತ್ ಔಟ್. ಅಷ್ಟು ದೊಡ್ಡದೆ ಚಿಕ್ಕದು. ನಾವು ಯಾವಾಗ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂತ ಅಷ್ಟೇ ಇದೆ. ಕೆಲಸದಲ್ಲಿ ಏನು ಗೊತ್ತಾ, ಹಿಂಗೆ ನಿಂತ್ಕೋಬಾರ್ದು, ಟೈಮ್ ಸಿಕ್ಕಲ್ಲ. ಹಿಂಗೆ ನಿಂತ್ಕೋಬಾರ್ದು, ಹೊರಮನೆ ನಿಂತ್ಕೋಬೇಕು. 40 kg ಇದ್ದೀರ ಅಂದರೆ ಇದ್ರ ಮೇಲೆ 20 kg, ಇದ್ರ ಮೇಲೆ 20 kg ಇದ್ದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ನಾಟಕದಲ್ಲಾಗಿರ್ಬೋದು, ಫಿಲಮ್ ಶೂಟಿಂಗಲ್ಲಾಗಿರ್ಬೋದು, ಎಲ್ಲೇ ಅದಕ್ಕೋಸ್ಕರ. ಹಾಂ ಪಕ್ಕ ಮಾಡೋದು ಸರ್. ಕಾಲು ಜೋಡಿಸಿರಿಗೆ ಬ್ರೀತಿಂಗ್. ಅದು ವಿಷಯ ಮಾಡಿಲ್ಲ ಏನು ಮಾಡಿದ್ರು ಚಿಕ್ಕ ವಿಷಯ. ಬ್ರೀತ್ ಔಟ್. ಅಷ್ಟಿರಬೇಕು. ಚಿಕ್ಕ ವಿಷಯ ಮಾಡಿ ಅದಕ್ಕೆ ಬರೋದು ಮಾಡಿ ಎಕ್ಸರ್ಸೈಸ್. ಒಂದು ಕೈ ಬಿಡಿ, ಅಂಶ ಒಂದು ಕೈ ಬಿಡಿ. ಯಾರ ಮೊದಲ ಹೇಳ್ಕೊಟ್ಟಿದ್ರೆ ತಾಂಸ ಏನಾದ್ರು ಕೈ ಬಿಡಿ. ತಾಂಸ 10 ಮಾಡಿ, ತಾಂಸ 5, ತಾಂಸ 4, ಹೀಗೆ ತಾಂಸ 3, ತಾಂಸ 2, ತಾಂಸ 1, ತಾಂಸ 2, 3 ತಾಂಸ 3, 4 ಹೌದು. ತಾಂಸ 10, ತಾಂಸ ನೀವು ಬಲಗಡೆ ನೋಡಿ, ತಾಂಸ ಬಲಗಡೆ ರೈಟ್ ಗೊತ್ತಿಲ್ಲ ಕನ್ನಡ. ತಾಂಸ ರೈಟ್, ತಾಂಸ ಲೆಫ್ಟ್, ತಾಂಸ 5 ಅಲ್ಲೇ ಇರಬೇಕು, ಮುಂದೆ ಬರಬಾರ್ದು. ಲೆಫ್ಟ್ 5 ತಾಂಸ ಮುಂದೆ ನೋಡಿ. ಕೈ ಬಿಡಿ, ಒಂದು ಸೆಕೆಂಡ್ ಬಿಡಿ. ಎಲ್ಲ ಮಾಡಬಹುದು. ಓಂಕಾರ ಫಸ್ಟ್ ದೇವರು ಸ್ವಲ್ಪ ಇದು ನಾವಿ ಇದು ಇಟ್ಕೋತೀವಿ. ಶೇಖರಣೆ ಜೋರ ಉಸಿರು ಇಟ್ಕೋಬೇಕು. ಓ ಅಂತ ಹೇಳಿ ಶುರು ಮಾಡಬೇಕು. 40 ಸೆಕೆಂಡ್ ನೀವು ಹೇಳ್ತೀರಾದ್ರೆ 20 ಸೆಕೆಂಡ್ ಬಾಯಿ ಮುಚ್ಚಿ, ಅಲ್ಲ ಓಪನ್ ಮಾಡಿ, ಬಾಯಿ ಓಪನ್ ಮಾಡಿ, ಆಮೇಲೆ ಬಾಯಿ ಮುಚ್ಚಿಬಿಟ್ಟು ಅಂತ ಮಾಡಿ ಎಂಟು ಮಾಡಿ. ಹಾಂ ಕಣ್ಣು ಮುಚ್ಚಿಡಿಲ್ಲ. ಬ್ರೀತಿಂಗ್ ಜೋರ ಉಸಿರು ತಗೊಳ್ಳಿ. ಸ್ಟಾರ್ಟ್. ಓ ಡೈಲಿ 10 ಸಲ ಸಂಜೆ ಟೈಮು ಮನೆಯಲ್ಲಿ ಮಾಡ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡ ಡೈಲಾಗ್ ಇಡೋಕ್ಕೆ ಎನರ್ಜಿ ಲೆವೆಲ್ ಸಿಗುತ್ತೆ. ಯಾವುದಾದ್ರು ವಿಲನ್ ಪಾತ್ರಕ್ಕೆ ಫಸ್ಟು ಏನು ಮಾಡ್ತಾರೆ ಅಂದರೆ ಭೋಜನಮಣಿ ಹೊಸ ಖಳನಾಯಕ ಬಂದಿದ್ದಾರೆ. ಜೋರು ಉಸಿರು ತಗೊಂಡು ಇಲ್ಲಿ ಇಟ್ಕೊಂಡು ಡೈಲಾಗ್ ಸ್ಟಾರ್ಟ್ ಮಾಡ್ತಾರೆ. 10 ಲೈನ್ 12 ಲೈನ್ ಇದ್ದರೆ ಕೋರ್ಸ್ ಹೇಳ್ಬೇಕಲ್ಲ, ಅದಕ್ಕೆ ಕಟ್ ಆಗುತ್ತೆ. ಬ್ರೀತಿಂಗ್. ಓ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಸುತ್ತುಗಳಂಗಿಲ್ಲ. ಎಷ್ಟು ನೀರು ಮಾಡಿ ಇದು ಮಾಡ್ತೀರಾ ಬೇರೆ ಬೇರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಬ್ರೀತಿಂಗ್.
ಆಯಿತು. ಮೊನ್ನೆ ಪ್ರಾರ್ಥನೆ ಹೇಳ್ಕೊಡ್ತಾರೆ ಕ್ಲಾಸಲ್ಲಿ 3 ನಿಮಿಷ ನಿಂತಿದ್ದು ಅಷ್ಟೇ. ಹೋಮ್ವರ್ಕ್ ಮಾಡಕ್ಕೆ ಒಂದು ಚಿಕ್ಕದ ಎಕ್ಸಸೈಸ್ ಇದೆ ಅಂತ ಹೇಳಿದೆ. ಒಂದು 4 ಲೈನ್ ಕೊಡಿ, ಹಿಂದೆ ಏನಾದ್ರು ಒಂದು ಸೇರಿಸಿ ಮಾಡ್ಬೋದು. ಆಯಿತಾ? ಇನ್ನೊಂದು ಯಾವುದೋ ಅಡಾಕ್ ಬರುತ್ತೆ ಕನ್ನಡ. ಇದಕ್ಕೊಂದು 5-6 ಪೇಜ್ ಜಾಗ ಬಿಟ್ಬಿಡಿ. 20 ಬರೀಬೇಕಲ್ಲ, ಐಡಿಯಾ ಗೊತ್ತಾಯ್ತಾ ನಿಮಗೆ? ಅದು ಜಾಗ ಬಿಟ್ಕೊಬಿಡಿ. ಇನ್ನೊಂದು ಯಾವುದೋ ಅಡಾದು ಭಾಷೆ ಅಡ್ತಾ ಇದ್ದಲ್ಲ, ಯಾವುದೋ ಪ್ರಕರಣ ಮಾಡೋದು ಅದೊಂದು ಐದಾರು ಕರ್ನಾಟಕ ತಿರ್ಗಾ ಯಾವುದೋ ಇನ್ನೊಂದು ಕೋಪದ ಬಂತು. ಪಾಪದ ಯಾವುದಾದ್ರು ದುಡ್ಡು ಕೊಟ್ಟಿಲ್ಲ, ಮನೆ ಹತ್ರ ಬಂದು ದಬಾಯಿಸ್ತಾ ಇದ್ದಾರೆ. ಕೋಪದ ಡೈಲಾಗಲ್ಲ ಅದು. ಹಿಂಗೆ ಮಾಡ್ತಿದ್ರೆ ಮಗನ ಅಬ್ಸರ್ವ್ ಮಾಡಿ ದುಡ್ಡು ದಾಟಿ ಅಷ್ಟ ಅಲ್ಲೇ ಬಡಬಡಿ ಎರಡು ದಾಟಿಕೊಂಡು ನಾನು ಯಾವುದೋ ಭಯಾನಕ ಅದೊಂದು ಮುಂದೆ ಜಾಗ ಬಿಟ್ಟುಕೊಳ್ಳಿ ಅಂತ ಐಡಿಯಾ ಕೊಟ್ಟಿದ್ದೆ. ಇನ್ಮೇಲಾದ್ರು ಮಾಡ್ತೀರಾ? ಬೇಕಾದ್ರೆ ಮಾಡೋದು ತೋರಿಸಿದ್ರೆ ದುಡ್ಡು ಅಂತೀನಿ ನಾನು. ಏನೋ ಪ್ರಯತ್ನ ಪಡ್ತಾ ಇದ್ದಾರೆ. ಚಿಕ್ಕದು ಎಕ್ಸಸೈಸ್ ಸರ್. ಯಾಕಂದರೆ ಕ್ಲಾಸ್ ಅಂತ ಕಲಿಯೋದು ಅಷ್ಟೇ